This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವೀಡಿಯೋಲಿ ನಾನು ವೆರಿ ಅರ್ಜೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ಇದು ಟೈಮ್ ಲಿಮಿಟ್ ಕಡಿಮೆ ಇದೆ. ಸೊ ನೀವು ಆದಷ್ಟು ಬೇಗ ವೀಡಿಯೋ ನೋಡಿದ ತಕ್ಷಣ ನೀವು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ ಗೈಸ್. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ನೀವು ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಟೈಮ್ ಅನ್ನೋದು ಕಡಿಮೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಡೇಟಾ ಅನಾಲಿಸಿಸ್ ಕೆಲಸ ಆಗಿರುತ್ತೆ ಗೈಸ್. ಇದು 32,000ವರೆಗೂ ನೀವು ತಿಂಗಳ ದುಡ್ಕೋಬೋದು. ಯಾವುದೇ ರೀತಿ ಫೀಸ್ ಮತ್ತು ಎಕ್ಸ್ಪೀರಿಯನ್ಸ್ ಏನು ಬೇಡ. ವಾರಕ್ಕೆ ಬರೀ 5 ದಿನ ಕೆಲಸ ಆಗಿರುತ್ತೆ. ಮತ್ತು ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಫುಲ್ ಮಾಹಿತಿ ಅನ್ನೋದು ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ ಗೈಸ್. ಓಕೆ, ಮತ್ತು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ಹೈಪ್ ಮಾಡಿ. ಆ ಸ್ಕ್ರೀನ್ಶಾಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಗೈಸ್. ಕಮೆಂಟ್ಸಲ್ಲಿ ನೀವು ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ ಆ ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾಲೇ ಕಳಿಸ್ಬೇಕಾಗಿರುತ್ತೆ. ಓಕೆ, ಅದೇ ರೀತಿ ನಿಮ್ಗೆ ಏನಾದರೂ ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ ನಾನು ನಿಮ್ಗೆ ಲಿಂಕ್ ಸಹ ಕಳಿಸ್ಕೊಡ್ತೀನಿ ಗೈಸ್. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು ನೀವು ಅಫಿಷಿಯಲ್ ಸೋರ್ಸ್ ಆಗಿರುವಂತಹ unstop.com ಅಲ್ಲಿ ಇವರು ಜಾಬ್ ಇದೆ ಅಂತ ಬಿಟ್ಟಿದ್ದಾರೆ. ಕಂಪನಿ ಹೆಸರು ಬಂದುಬಿಟ್ಟು ನೋವೋ ಟೆಕ್ನಾಲಜಿ ಅಂತ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಗೈಸ್. ಇಲ್ಲಿ ನೋಡ್ಬೋದು unstop.com ಅನ್ನೋ ವೆಬ್ಸೈಟಲ್ಲಿ ಇವರು ಜಾಬ್ ಅನ್ನೋದು ಬಿಟ್ಟಿದ್ದಾರೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಟೈಮಿಂಗ್ ಸಹ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. 6 ಡೇಸ್ ಲೆಫ್ಟ್ ಅಂತ ನಮಗೆ ಕೊಟ್ಟಿದ್ದಾರೆ ಗೈಸ್. ಸೊ ನೀವು ವೀಡಿಯೋ ಬಿಟ್ಟಿದ್ದ ಕೂಡಲೇ ನೀವು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಸ್ಕಿಲ್ಸ್, ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಾದರೂ ಇವ್ರಿಗೆ ಮ್ಯಾಚ್ ಆದರೆ ಮಿಸ್ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ ಗೈಸ್. ಓಕೆ, ಮತ್ತು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಡೇಟಾ ಅನಲಿಸ್ಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಗೈಸ್. ಕಂಪ್ನಿ ಹೆಸರು ಬಂದುಬಿಟ್ಟು ನೋವಾ ಟೆಕ್ನಾಲಜಿ ಅಂತ. ರೋಲ್ ಬಂದುಬಿಟ್ಟು ಡೇಟಾ ಅನಲಿಸ್ಟ್ ಅನ್ನೋ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ಸ್ಯಾಲ್ರಿ ಸಹ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಡೀಟೇಲ್ಸಲ್ಲಿ ನೋಡ್ಬೋದು. ರೆಸ್ಪಾನ್ಸಿಬಿಲಿಟೀಸಲ್ಲಿ ಅಸಿಸ್ಟ್ ಇನ್ ಕಲೆಕ್ಟಿಂಗ್, ಕ್ಲೀನಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಲಾರ್ಜ್ ಡೇಟಾ ಸೆಟ್ಸ್ ಫ್ರಮ್ ವೇರಿಯಸ್ ಸೋರ್ಸಸ್. ಅಂದರೆ ಈಗ ವೇರಿಯಸ್ ಸೋರ್ಸಸ್ ಅನ್ನೋದು ಇರುತ್ತಲ್ಲ, ಸೋರ್ಸಸ್ ಅಂದರೆ ವೆಬ್ಸೈಟ್ಸ್ ಆಗಿರುತ್ತೆ ಗೈಸ್. ಓಕೆ, ತುಂಬ ವೆಬ್ಸೈಟ್ಸಲ್ಲಿ ಡೇಟಾ ಅನ್ನೋದು ಇರುತ್ತೆ, ಲಾರ್ಜ್ ಸೆಟ್ ಇರುತ್ತಂತೆ. ಆ ಡೇಟಾನೇ ನೀವು ಕಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ಅನಾಲಿಸಿಸ್ ಅನ್ನೋದು ಮಾಡಬೇಕಾಗಿರುತ್ತೆ. ಅನಾಲಿಸಿಸ್ ಅಂದರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ನೀವು ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ, ತಿದ್ದು. ಆ ಥರ ಏನಾದರೂ ಸಣ್ಣ ಪುಟ್ಟ ಗ್ರಾಮರ್ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಅವೆಲ್ಲ ನೀವು ನೋಡಬೇಕಾಗಿರುತ್ತೆ. ಕಂಪ್ಲೀಟ್ ಡೇಟಾ ಬಗ್ಗೆ ಕೆಲಸ ಆಗಿರುತ್ತೆ ಅಂತ ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಓಕೆ, ಆವಾಗ ನಿಮಗೆ ಟೀಮ್ ಮೀಟಿಂಗ್ಸ್ ಎಲ್ಲ ಇರುತ್ತಂತೆ. ಆ ಟೀಮ್ ಮೀಟಿಂಗ್ಸ್ ಜೊತೆ ಎಲ್ಲ ನೀವು ಟೀಮ್ ಮೀಟಿಂಗ್ಸ್ನ ಅಟೆಂಡ್ ಮಾಡಿ, ಅವ್ರೇನಾದರೂ ಪ್ರಾಜೆಕ್ಟ್ಸ್ ಕೊಡ್ತಾರೆ, ಡೇಟಾ ಅನಾಲಿಸಿಸ್ ಬಗ್ಗೆ ಪ್ರಾಜೆಕ್ಟ್ಸ್ ಅನ್ನೋದು ಕೊಡ್ತಾರೆ. ಅದನ್ನು ತಿಳ್ಕೊಂಡು ನೀವು ಈ ಡೇಟಾ ರಿಲೇಟೆಡ್ ಕೆಲಸ ಅನ್ನೋದು ಮಾಡ್ತಾ ಬರಬೇಕಾಗಿರುತ್ತೆ ಗೈಸ್. ಓಕೆ, ಇಷ್ಟ ಇರುತ್ತೆ ಗೈಸ್. ನೀವು ಅಷ್ಟೇ ಕ್ಲಿಯರಾಗಿ ನೋಡಿ. ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟ್ಸಲ್ಲಿ ಕೇಳಿದ್ರೆ ನಾನು ನಿಮಗೆ ಖಂಡಿತ ರಿಪ್ಲೈ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನಲ್ಲಿ ಗೈಸ್ ನಮಗೆ ಸ್ಪೆಸಿಫಿಕ್ ಆಗಿ ಸ್ಕಿಲ್ಸ್ ಅನ್ನೋದು ಮೆನ್ಷನ್ ಮಾಡಿಲ್ವಂತೆ ಇವರು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿ ಡಿಂಟ್ ಮೆನ್ಷನ್ ಎನಿ ಸ್ಪೆಸಿಫಿಕ್ ಸ್ಕಿಲ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಜಾಬ್. ಬಟ್ ನೀವು ಕರೆಕ್ಟಾಗಿ ಕೆಲಸ ಅನ್ನೋದು ಮಾಡಬೇಕಾಗಿರುತ್ತಂತೆ. ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತಂತೆ. ಅಟ್ಲೀಸ್ಟ್ ನಮಗೆ ಬೇಸಿಕ್ ನಾಲೆಜ್, ಫೌಂಡೇಶನಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೇಟಾ ಅನಾಲಿಸಿಸ್ ಪ್ರಿನ್ಸಿಪಲ್ ಆ್ಯಂಡ್ ಎ ಸ್ಟ್ರಾಂಗ್ ಡಿಸೈರ್ ಲರ್ನ್ ಟು ಎಂಕರೇಜ್ ಟು ಅಪ್ಲೈ ಅಂತಲೇ ಕೊಟ್ಟಿದ್ದಾರೆ ಗೈಸ್. ನಿಮ್ಗೆ ಯಾವುದೇ ರೀತಿ ಸ್ಕಿಲ್ಸ್ ಇಲ್ಲ ಅಂದ್ರೂ, ಲೈಕ್ MS ಆಫೀಸು ಆ ರೀತಿ ಏನಾದರೂ ಸ್ಕಿಲ್ಸ್ ಇಲ್ಲ ಅಂದರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತಲೇ ಕೊಟ್ಟಿದ್ದಾರೆ. ಎಕ್ಸಲೆಂಟ್ ಆಗಿರುವಂಥ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬರಬೇಕಾಗಿರುತ್ತೆ. ಯಾರೇ ಆಗಲಿ ₹1 ಸಹ ಪೇ ಮಾಡೋಕ್ಕೆ ಹೋಗಬೇಡಿ. ನಾವು ಯಾವಾಗೂ ₹1 ಸಹ ಕೇಳಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಜಾಬ್ ಲೊಕೇಶನ್ ಬ್ಯಾಂಗ್ಳೂರ್ ಆಗಿರುತ್ತೆ. ಸ್ಯಾಲ್ರಿ ಬಂದುಬಿಟ್ಟು ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ವರ್ಕ್ ಡೀಟೇಲ್ ಬಂದುಬಿಟ್ಟು ವರ್ಕಿಂಗ್ ಡೇಸ್ 5 ಡೇಸ್ ಮಾತ್ರ ವರ್ಕ್ ಆಗಿರುತ್ತೆ, 2 ಡೇಸ್ ನಿಮಗೆ ಲೀವ್ ಇರುತ್ತೆ. ಜಾಬ್ ಟೈಪ್ ಮತ್ತು ಟೈಮಿಂಗ್ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಗೈಸ್ ಇದು. ಅಂತ ಅಲ್ಲಿ ಟೈಮಿಂಗ್ ಬಂದುಬಿಟ್ಟು ಫ್ಲೆಕ್ಸಿಬಲ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ ನಿಮಗೆ 9 ಅವರ್ಸ್ ವರ್ಕ್ ಅನ್ನೋದು ಕೊಡ್ತಾರೆ. ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಫಸ್ಟ್ ನಿಮ್ಮ ರೆಸ್ಯೂಮ್ ಅನ್ನೋದು ನೀವು ಫಿಲ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ರೆಸ್ಯೂಮ್ನ ಫಿಲ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಡೀಟೇಲ್ಸ್ ಅನ್ನೋದು ಬಂದುಬಿಡುತ್ತೆ. ಲೈಕ್ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್, ಕಾಂಟ್ಯಾಕ್ಟ್ ನೇಮ್ ಎಲ್ಲ ಬಂದುಬಿಡುತ್ತೆ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಏನಾದರೂ ನಿಮಗೆ ಡೌಟ್ಸ್ ಬಂದರೆ ನನಗೆ ಕಮೆಂಟ್ಸಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡಿ ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ನಾನು ಸಹ ಅಪ್ಲೈ ಮಾಡಿದ ಕೂಡಲೇ ನನಗೆ ಇಮೇಲ್ ಸಹ ಬಂತು. ನಾವೇನಾದರೂ ಸೆಲೆಕ್ಟ್ ಆದರೆ ಆಟೋಮೆಟಿಕ್ ನಮಗೆ ಅವರು ಇಮೇಲ್ ಅನ್ನೋದು ಮಾಡ್ತಾರೆ. ನೀವು ಆವಾಗ ಇಮೇಲ್ ಅನ್ನೋದು ಚೆಕ್ ಮಾಡ್ಕೊತಾ ಇರಬೇಕು. ಮತ್ತು ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್, ಕರೆಕ್ಟಾಗಿರುವಂತಹ ನಂಬರ್ನ ಕೊಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ಮತ್ತು ಎಕ್ಸ್ಪೀರಿಯೆನ್ಸು ಇದ್ದರೆ ಎಕ್ಸ್ಪೀರಿಯೆನ್ಸ್ ಹಾಕಿ, ಇಲ್ಲಾಂದರೆ 0 ಹಾಕಿ. ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಷನಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆಯಾ ನಿಮಗೆ ಅಂತೆಲ್ಲ ಕೇಳ್ತಿದ್ದಾರೆ. ಅದನ್ನೆಲ್ಲ ನೀವು ಹಾಕಬೇಕಾಗಿರುತ್ತೆ ಗೈಸ್. ಮತ್ತು ಇಲ್ಲಿ ನೋಡ್ಬೋದು ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರಲ್ಲ, ಸ್ಕಿಲ್ಸ್ ಕಾಲಮಲ್ಲಿ ನೀವು ಅಟ್ಲೀಸ್ಟ್ ನೀವು 1 ಸ್ಕಿಲ್ ಆದರೂ ನೀವು ಹಾಕಬೇಕಾಗಿರುತ್ತೆ. ಮತ್ತು ಇಲ್ಲಿ ಲೊಕೇಶನ್ ಇದೆ ಅಲ್ವಾ, ಆ ಲೊಕೇಶನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಲೊಕೇಶನ್ ಅನ್ನೋದು ಅದು ಅಪ್ಡೇಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ಬೋದು ಸ್ಕಿಲ್ಸ್ ಹತ್ರ ಗೈಸ್. ನಾನು ಇಲ್ಲಿ ಏನು ಹಾಕಿದ್ದೀನಿ ಅಂದರೆ ಈ ಜಾಬ್ಗೆ ಬೇಕಾಗಿರೋದು ಡೇಟಾ ಕಲೆಕ್ಟಿಂಗ್ ಸ್ಕಿಲ್ಸ್ ಅಲ್ವಾ. ಸೊ ನೀವು ನನಗೆ ಡೇಟಾ ಕಲೆಕ್ಟಿಂಗ್ ಸ್ಕಿಲ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಅದಾಗಬೇಕಾಗಿರುತ್ತೆ. ಓಕೆ, ನಾನು ಇಲ್ಲಿ ಟೈಪಿಂಗ್ ಸ್ಕಿಲ್ಸ್ ಹಾಕಿದ್ದೀನಿ. ಅದೇ ರೀತಿ ಡೇಟಾ ಕ್ಲೀನಿಂಗ್, ಕಲೆಕ್ಷನ್ ಈ ಸ್ಕಿಲ್ಸ್ ಅನ್ನೋದು ನಾವು ಹಾಕಿದ್ರೆ ಆಟೋಮೆಟಿಕ್ ನಮ್ಮ ರೆಸ್ಯೂಮ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗುತ್ತೆ.
ಸೊ ನಾವು ಡೇಟಾ ಕಲೆಕ್ಟಿಂಗ್ ಮತ್ತು ಡೇಟಾ ಕ್ಲೀನಿಂಗ್ ಈ ಜಾಬ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕೋ ಅದನ್ನೆಲ್ಲ ನೀವು ಇಲ್ಲಿ ಹಾಕಿ ಸ್ನೇಹಿತರೆ. ಓಕೆ, ನಿಮಗೆ ಸ್ಕಿಲ್ಸ್ ಬರಲ್ಲ ಅಂದ್ರೂ ನೀವು ಹಾಕಿ, ಯಾಕಂದರೆ ನಿಮಗೆ ಟ್ರೈನಿಂಗಲ್ಲಿ ಅವರು ಎಲ್ಲ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಫಸ್ಟ್ ನಿಮ್ಮ ರೆಸ್ಯೂಮ್ ಅನ್ನೋದು ಶಾರ್ಟ್ ಲಿಸ್ಟ್ ಆದರೆ ಮತ್ತು ನಾವು HR ಜೊತೆ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದ್ದರೆ ನಾವು ಮಾತಾಡಿ ಅವ್ರಿಗೆ ಹೇಳ್ಬೋದು. ಟ್ರೈನಿಂಗ್ ಕೊಡ್ತಾರಲ್ಲ ಆವಾಗ ನಾವು ಕಲ್ತ್ಕೊಂಡು ಈ ಜಾಬ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಅದೇ ರೀತಿ ನಾನು ಇಲ್ಲಿ ಕಸ್ಟಮರ್ ಸರ್ವಿಸ್ ಅನ್ನೋ ಆಪ್ಷನ್ ಸಹ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅನ್ನೋದು ಮಾಡಿದ್ದೀನಿ ಗೈಸ್. ಮತ್ತು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿ ಎರಡನ್ನೂ ಓಕೆ ಮಾಡಬೇಕಾಗಿರುತ್ತೆ. ಎರಡನ್ನೂ ಓಕೆ ಮಾಡಿ ನಂತರ ನೀವು ಈ ಜಾಬ್ಗೆ ಸಬ್ಮಿಟ್ ಮಾಡಿದ್ರೆ ನಮಗೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಇಮೇಲ್ ಸಹ ಬರುತ್ತೆ, ಮತ್ತು ಇಲ್ಲಿ ಸಹ ನಮಗೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಕಾಣಿಸುತ್ತೆ. ಓಕೆ ಗೈಸ್, ಇಷ್ಟ ಆಗಿರುತ್ತೆ. ಇಲ್ಲಿ ಚೆಕ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಈಸ್ ಬಿನ್ ಸಕ್ಸಸ್ಫುಲ್. ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ದಿಸ್ ಜಾಬ್, ವಿಶಿಂಗ್ ಯು ದಿ ಬೆಸ್ಟ್ ಆಫ್ ಲಕ್ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಸ್ಟೇಟಸ್ ಸಹ ನಾವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನನಗೆ ಇಮೇಲ್ ಸಹ ಬಂದಿದೆ. ಇಮೇಲ್ನ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ದ ಅಪ್ಲಿಕೇಶನ್, ವಿ ವಿಲ್ ಬಿ ಗೆಟ್ ಬ್ಯಾಕ್ ಟು ಯು ಇಫ್ ಯೋರ್ ಪ್ರೊಫೈಲ್ ಈಸ್ ಶಾರ್ಟ್ ಲಿಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ವ್ಯೂ ಅಪ್ಲಿಕೇಶನ್ ಅಂತ ಸಹ ಇರುತ್ತೆ. ಅಲ್ಲಿ ನೀವು ನಿಮ್ಮ ಸ್ಟೇಟಸ್ ಅನ್ನೋದು ನೀವು ಚೆಕ್ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಓಕೆ ಗಾಯ್ಸ್, ಇಷ್ಟ ಆಗಿರುತ್ತೆ. ಏನಾದರೂ ಡೌಟ್ಸ್ ಬಂದರೆ ನನಗೆ ಕಮೆಂಟ್ಸ್ ಹಾಕಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅದೇ ರೀತಿ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡಿ ಗಾಯ್ಸ್. ತುಂಬ ಚೆನ್ನಾಗಿ ನೋಡ್ತಿದ್ದೀರಾ ಬಟ್ ಲೈಕ್ ಕೊಡ್ತೀರಾ. ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈ ಥರ ವೀಡಿಯೋಸನ್ನು ತುಂಬಾ ತರ್ತೀನಿ ಅಂತಲೇ ಹೇಳ್ತೀನಿ ಗೈಸ್. ಮತ್ತು ಖಂಡಿತ ಮುಂದಿನ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವೀಡಿಯೋ ಗೈಸ್. ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ, ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವೀಡಿಯೋ ಗೈಸ್. ಬಾಯ್, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಆ್ಯಂಡ್ ಬಾಯ್.